ನಾವು ಸ್ಟಿಚ್ ಮಾಡುವಾಗ ಬ್ಯಾಕಲ್ಲಿ ಸ್ಟಿಚ್ ಲೂಸ್ ಬಂದ್ರೆ ಏನ್ ಮಾಡ್ಬೇಕಂತ ಹೇಳ್ಕೊಟ್ಟಿದೀನಿ. ಇವಾಗ ನಾವು ಸ್ಟಿಚ್ ಮಾಡುವಾಗ ಫ್ರಂಟ್ ಅಲ್ಲಿ ಲೂಸ್ ಸ್ಟಿಚಸ್ ಬಂದ್ರೆ ಇಲ್ಲ ಫ್ರಂಟ್ ಅಲ್ಲಿ ಲೂಪ್ ಆಗಿ ಬಂದ್ರೆ ಏನ್ ಮಾಡ್ಬೇಕಂತ ತೋರಿಸ್ತೀನಿ. ನಾರ್ಮಲಿ ನಾವು ಸ್ಟಿಚ್ ಮಾಡೋ ತರ ಮಾಡೋಣ ಬಟ್ ನೋಡಿ ಫ್ರಂಟ್ ಅಲ್ಲಿ ಮೇಲ್ಗಡೆ ಎಷ್ಟು ಲೂಸ್ ಆಗಿದೆ, ಚಿಕ್ಕ ಲೂಪ್ ಫಾರ್ಮ್ ಆಗ್ತಿದೆ, ಫ್ರಂಟ್ ಅಲ್ಲಿ ಸ್ಟಿಚಸ್ ಸರಿಗ್ ಬರ್ತಿಲ್ಲ. ಸೊ ಅದೇ ತರ ಬ್ಯಾಕ್ ಅಲ್ಲಿ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ಸೊ ಈ ತರ ಫ್ರಂಟ್ ಅಲ್ಲಿ ಸ್ಟಿಚ್ ಸರಿಗ್ ಬಂದಿಲ್ಲ ಅಂದ್ರೆ ನೀವು ಬಂದ್ಬಿಟ್ಟು ನಿಮ್ ಬಾಬಿನ್ ಕೇಸ್ ನ ಚೆಕ್ ಮಾಡಬೇಕು, ಇಲ್ಲ ಬಾಬಿನ್ ಥ್ರೆಡ್ ಕರೆಕ್ಟ್ ಆಗಿ ವೈಂಡ್ ಮಾಡಿದೀರಾ ಅಂತ ಚೆಕ್ ಮಾಡಬೇಕು. ಸೊ ಇವಾಗ ನಾನು ಬಾಬಿನ್ ಕೇಸ್ ನ ತೆಗೆದು ತೋರಿಸ್ತೀನಿ. ಬಾಬಿನ್ ಕೇಸ್ ಅಲ್ಲಿ ಪ್ರಾಬ್ಲಮ್ ಇರೋದು. ಸೊ ಅವಾಗ ಏನಾಗುತ್ತೆ, ಬಾಬಿನ್ ಕೇಸ್ ಲೂಸ್ ಆಗಿದ್ರೆ ಈ ಥ್ರೆಡ್ ಲೂಸ್ ಆಗಿರುತ್ತೆ. ಸೊ ಥ್ರೆಡ್ ಈ ಕಡೆ ಬರೋದು, ಸೊ ಥ್ರೆಡ್ ಈ ಕಡೆ ಲೂಸ್ ಆಗೋದು, ಆ ತರ ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನ ಮಾಡೋದಕ್ಕೆ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡಬೇಕು, ಈ ಎರಡು ನಿಮ್ದು ಸ್ಕ್ರೂ ಇದೆ ನೋಡಿ, ಚಿಕ್ಕ ಸ್ಕ್ರೂ ಇದೆ ನೋಡಿ, ಈ ಸ್ಕ್ರೂಸ್ ನ ನೀವು ಟೈಟ್ ಮಾಡಬೇಕು. ಸೊ ಟೈಟ್ ಮಾಡಿದ್ಮೇಲೆ ನಿಮ್ದು ಬಾಬಿನ್ ಕೇಸ್ ಕರೆಕ್ಟ್ ಆಗಿ ಟೈಟ್ ಆಗಿ ಹಿಂಗ್ ಕುತ್ಕೊಳ್ಳುತ್ತೆ. ಸೊ ಒಂದು ಸ್ಕ್ರೂ ಡ್ರೈವರ್ ತಗೊಂಡು ಈ ಸ್ಕ್ರೂನ ಟೈಟ್ ಮಾಡಬೇಕು. ಸೊ ಇವಾಗ ನೋಡಿ ಇದು ಟೈಟ್ ಮಾಡಿದ್ಮೇಲೆ ಈ ಥ್ರೆಡ್ ಕರೆಕ್ಟ್ ಆಗಿ ಎಷ್ಟು ಲೂಸ್ ಇರಬೇಕೋ ಅಷ್ಟು ಲೂಸ್ ಆಗಿದೆ. ಸ್ಟಿಚ್ ಮಾಡುವಾಗ ನೋಡಿ ನನ್ನ ಸ್ಟಿಚಸ್ ಎಷ್ಟು ಕರೆಕ್ಟ್ ಆಗಿದೆ. ಇದು ಹಳೆ ಸ್ಟಿಚ್ಚು, ಇದ್ರ ಪಕ್ಕದಲ್ಲಿ ಮಾಡಿರೋದು ಬಂದು ಹೊಸ ಸ್ಟಿಚ್ಚು. ಬ್ಯಾಕಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಫ್ರಂಟಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಸ್ಟಿಚಸ್ ಕರೆಕ್ಟ್ ಆಗಿದೆ. ಸೊ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಮೇಲ್ಗಡೆ ಬಂದ್ಬಿಟ್ಟು ನಮಗೆ ಥ್ರೆಡ್ ಲೂಸ್ ಆದರೆ ಇಲ್ಲ ಸ್ಟಿಚಸ್ ಸರಿಗ್ ಬರ್ತಿಲ್ಲ ಅಂದರೆ ನೀವು ನಿಮ್ಮ ಬಾಬಿನ್ ಕೇಸ್ನ ಫಸ್ಟ್ ಚೆಕ್ ಮಾಡಬೇಕು.